ಉಮಾ ಮಹೇಶ್ ಹೇಳ್ತಾ ಇದಾರೆ ಪ್ಯಾಟ್ ಕಮಿನ್ಸ್ ಸ್ಪೆಲ್ ಆಫ್ 3 for 28 ಗೋಲ್ ಡಸ್ಟ್ ಅದು ದ ರಿಯಲ್ ಟರ್ನಿಂಗ್ ಪಾಯಿಂಟ್ ದಟ್ ಸ್ಟಾಪ್ CSK ಫ್ರಮ್ ಗೆಟಿಂಗ್ ಎ ಬಿಗ್ ಟೋಟಲ್ ಟುನೈಟ್ ಅಂತ ಸೂಪರ್ ಅಬ್ಸರ್ವೇಷನ್ ಒಳ್ಳೆ ಪಾಯಿಂಟ್ ಹಾಕಿದ್ದಾರೆ. ಅವರ ಕ್ಯಾಪ್ಟನ್ಸಿ ಅಂಡ್ ಅವರೇ ಖುದ್ದಾಗಿ ಯಾವ್ಯಾವಾಗ ವಿಕೆಟ್ ಬೇಕು ಅಂತ ಅನ್ಸುತ್ತೋ ಖುದ್ದಾಗಿ ಬಂದು ಒಂಥರ ಎಕ್ಸಾಂಪಲ್ ಸೆಟ್ ಮಾಡಿದ್ರು ಸರ್. ಅವ್ರು ಬಂದಾದ್ಮೇಲೆ ಇಶಾನ್ ಮಲಿಂಗ ಅವ್ರ ಕಟ್ಟರ್ಸು ಜಸ್ಟ್ ಅವ್ರು ನೋಡ್ ಫಾಲೋ ಮಾಡ್ಬೇಕಾಗಿತ್ತಷ್ಟೇ. ಒಂಥರ ನೀವ್ ಹೇಳ್ತಿರಲ್ಲ ಲೈವ್ ಕ್ಲಾಸ್, ನಾನ್ ತೋರಿಸ್ತೀನಿ ಆನ್ ಜಾಬ್ ಟ್ರೈನಿಂಗ್ ಅಂತಾರಲ್ಲ ಆತರ ನೀವು ಗ್ರೌಂಡ್ ಅಲ್ಲಿ ಇರಿ, ನಾನ್ ಮಾಡಿ ತೋರಿಸ್ತೀನಿ, ಆ ಕಡೆಯಿಂದನೂ ನೀವು ಅದನ್ನೇ ಮಾಡಿ ಸಾಕು, ಏನನ್ನು ಟ್ರೈ ಮಾಡೋದ್ ಬೇಡ ಅಂತ. ಸೀಮ್ ಅಪ್ ಡೆಲಿವರೀಸ್ ಮುಂದೆ ಹಾಕೊಟ್ಟಿರೋ ಡೆಲಿವರೀಸ್ ಎಲ್ಲ ನೀವ್ ಹೇಳ್ದಂಗ್ ಓಡಿಸ್ಕೊಂತ ಇದ್ರು. ವೆರಾಸ್ ಪ್ಯಾಟ್ ಕಮಿನ್ಸ್ ಅವರು ಅಂದ್ರೆ ಆಶ್ಚರ್ಯ ಆಗ್ಬಾರ್ದು ನಮ್ಗೆ. ಇದು ಯಾವ್ದೇ ಪಿಚ್ ಕೊಡಿ ಅವ್ರಿಗೆ, ಯಾವ್ದೇ ಜಾಗ ಕೊಡಿ, ಕಂಡೀಷನ್ಸ್ ಮ್ಯಾಟರ್ ಆಗಲ್ಲ. ಇದು ಗ್ರೇಟ್ಸ್ ಗಳಲ್ಲಿ ಇರುವಂತ ಕಾಮನ್ ಫ್ಯಾಕ್ಟರ್. ಬ್ಯಾಟರ್ಸ್ ಆಗ್ಲಿ ಬೌಲರ್ಸ್ ಆಗ್ಲಿ ಫೀಲ್ಡರ್ಸ್ ಆಗ್ಲಿ ಅವ್ರಿಗೆ ಕಂಡೀಷನ್ಸ್ ಮ್ಯಾಟರ್ ಆಗದೇ ಇಲ್ಲ. ಏನಂತೀರಾ? ಸ್ಕಿಲ್ ಸೆಟ್ ಅನ್ನೋದು ಇರುವಂತ ಕ್ರಿಕೆಟರ್ಸ್ ಯಾವುದೇ ಕಂಡೀಷನ್ಸ್ ಅಲ್ಲೂ ಸರ್ವೈವ್ ಆಗ್ತಾರೆ, ಥ್ರೈವ್ ಆಗ್ತಾರೆ. ಸೊ ಕನ್ಸಿಸ್ಟೆಂಟ್ ಆಗಿ 10 ವರ್ಷ 15 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ಡೇ ಇನ್ ಅಂಡ್ ಡೇ ಔಟ್ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಈ ಒಂದು ಕ್ವಾಲಿಟಿ ಇದ್ದೇ ಇರತ್ತೆ. ಮೂರನೇದು ಅಸೆಸ್ಮೆಂಟ್ ಆಫ್ ಕಂಡೀಷನ್ಸ್ ಬಹಳ ಮುಖ್ಯ ಆಗತ್ತೆ. ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಸಿ ಬಗ್ಗೆ ಹೇಳಿದ್ರಿ, ಎಂತ ಒಂದು ಕಾಮ್ ಫಿಗರ್, ಎಂತ ಒಂದು ಡೆಮಿನರ್ ತರ್ತಾರೆ ಗ್ರೌಂಡ್ ಗೆ. ಕಮ್ಯುನಿಕೇಶನ್ ಇಶ್ಯೂ ಇರ್ಬೋದು, ಸಾಕಷ್ಟು ಜನಕ್ಕಲ್ಲಿ ಅವ್ರು ಮಾತಾಡೋ ಭಾಷೆ ಅರ್ಥವಾಗದೆ ಇರ್ಬೋದು, ಬಟ್ ಲೀಡಿಂಗ್ ಬೈ ಎಕ್ಸಾಂಪಲ್ ಅಂತಾರಲ್ಲ ಅದನ್ನ ಇವತ್ತು ತೋರ್ಸ್ಕೊಟ್ರು.